ಇದರ ಬೆನ್ನಲ್ಲೇ ಈಗ ಶಾಸಕ ಮುನಿರತ್ನಗೆ ಸಂಕಷ್ಟ ಮತ್ತೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನಗೆ ಏನು ಜೈಲಾಗಿತ್ತು, ಅದಾದ ನಂತರ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ. ಅದೇ ಪ್ರಕರಣ ಈಗ ಆರೋಪ ಸಾಬೀತಾಗಿದೆ ಅಂತ ಹೇಳಿ ಸಿಐಡಿ ಚಾರ್ಜ್ ಶೀಟ್ ನಲ್ಲಿ ಹೇಳಿದೆ. ಹೌದು, ಆ ಮಹಿಳೆ ಕೊಟ್ಟಂತ ಒಂದು ಆರೋಪದಲ್ಲಿ ಹುರುಳಿದೆ, ನಿಜ ಆಕೆ ಹೇಳಿರೋದು ಅನ್ನೋಂಥದ್ದ ಈಗ ಸಿಐಡಿ ಚಾರ್ಜ್ ಶೀಟ್ ನಲ್ಲಿ ಹೇಳಿದೆ. ರೇಪ್ ಹನಿ ಟ್ರ್ಯಾಪ್ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರೆ ಇದ್ರ ಬಗ್ಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಐಡಿ ಚಾರ್ಜ್ ಶೀಟ್ ಅನ್ನ ಹಾಕಿದೆ. ಈಗ ಮುನಿರತ್ನ ಸೇರಿ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಮುನಿರತ್ನನೇ A1, ಜೊತೆಗೆ A3 ಸುಧಾಕರ್, A7 ಶ್ರೀನಿವಾಸ್, A8 ಇನ್ಸ್ಪೆಕ್ಟರ್ ಅಯ್ಯಣ್ಣ, ಈ 4 ಜನರ ವಿರುದ್ಧ ಈಗ ಚಾರ್ಜ್ ಶೀಟ್ ಆಗಿದೆ. ಸಿಐಡಿ ಈಗ ಸ್ಪಷ್ಟವಾಗಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ. ಕಗ್ಲಿಪುರ ಠಾಣೆಯಲ್ಲಿ ಮಹಿಳೆಯೊಬ್ಬರು ಬಂದು ದಾಖಲಿಸಿದಂತಹ ಒಂದು ದೂರು, ಆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿದಂತಹ, ತನಿಖೆ ನಡೆಸಿದಂತಹ ಸಿಐಡಿ ತನ್ನ ಚಾರ್ಜ್ ಶೀಟ್ ಅನ್ನು ಹಾಕಿದೆ. ನೋಡಿ, ಸೆಪ್ಟೆಂಬರ್ 18ನೇ ತಾರೀಕು 7 ಜನರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ರು. ಆಲ್ರೆಡಿ ಪ್ರಕರಣ ಸಂಬಂಧ ತನಿಖೆಯನ್ನು ನಡೆಸಿದಂತಹ ಸಿಐಡಿ ಪೊಲೀಸರು ಈಗ 146 ಸಾಕ್ಷ್ಯಗಳನ್ನು ವಿಚಾರಣೆಗೆ ಒಳಪಡಿಸಿದ್ರು. ಸಿಐಡಿ ಟೀಮ್ ನ್ಯಾಯಾಧೀಶರ ಮುಂದೆ 8 ಸಾಕ್ಷಿದಾರರ ಹೇಳಿಕೆಯನ್ನು ಕೂಡ ಈಗಾಗಲೇ 164 ಅಡಿಯಲ್ಲಿ ದಾಖಲು ಮಾಡಿಸಿದ್ದಾರೆ. 2481 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸಿಐಡಿ ಟೀಮ್ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ 2481 ಪುಟಗಳ ಚಾರ್ಜ್ ಶೀಟ್ ಇದು. ಜೊತೆಗೆ 850 ದಾಖಲೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಇದರಲ್ಲಿ ಆರೋಪ ಸಾಬೀತಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಹೇಳಿದ್ದಾರೆ. ಮುನಿರತ್ನ ವಿರುದ್ಧ ಒಟ್ಟು 4 ಕೇಸ್ನ ತನಿಖೆ ನಡೆಸ್ತಾ ಇದೆ. ಜಾತಿ ನಿಂದನೆ, ಲಂಚಕ್ಕೆ ಬೆದರಿಕೆ, ಅತ್ಯಾಚಾರ, ಹನಿ ಟ್ರ್ಯಾಪ್, ಈ 4 ಕೇಸ್ಗಳ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸದ್ಯ ಜಾತಿ ನಿಂದನೆ ಮತ್ತು ರೇಪ್ ಆರೋಪ ಸಾಬೀತಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಹೇಳ್ತಾ ಇದ್ದಾರೆ. ಲಂಚಕ್ಕೆ ಬೆದರಿಕೆ ಕೇಸ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದೆ ಈಗ ಎಸ್ಐಟಿ. ಸ್ಪೀಕರ್ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಎಸ್ಐಟಿ ಕೇಳಿದೆ. ಸ್ಪೀಕರ್ ಅನುಮತಿಯನ್ನ ಕೊಟ್ಟರೆ ನಂತರ ಅದರ ಬಗ್ಗೆನೂ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾರೆ. ಈಗ ಸದ್ಯಕ್ಕೆ ಜಾತಿ ನಿಂದನೆ ಮತ್ತು ರೇಪ್ ಕೇಸ್ ಏನಿತ್ತಲ್ಲ ಇವ್ರ ಮೇಲೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಇದು. ಸಾಕ್ಷಿಗಳ ಹೇಳಿಕೆ ಮತ್ತು ದಾಖಲೆಗಳಿಂದ ಆರೋಪ ಸಾಬೀತಾಗಿದೆ ಅನ್ನುವಂಥದ್ದನ್ನ ಸಿಐಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಹೇಳಿದೆ. ಕೋರ್ಟ್ಗೆ ಈಗ ಸಿಐಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಕಗ್ಲಿಪುರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ಬಂದು ದೂರನ್ನು ದಾಖಲಿಸಿದ್ರು. ನನ್ನನ್ನು ಹನಿ ಟ್ರ್ಯಾಪಿಗೆ ಬಳಕೆ ಮಾಡಿದ್ದಾರೆ, ಜೊತೆಗೆ ನನ್ನ ಮೇಲೂ ಕೂಡ ಅತ್ಯಾಚಾರ ಎಸಗಿದ್ದಾರೆ, ದೌರ್ಜನ್ಯ ಎಸಗಿದ್ದಾರೆ, ನಾನೇನಾದರೂ ಸಹಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಕುಟುಂಬವನ್ನೇ ಕೊಂದು ಬಿಡ್ತೀನಿ ಅಂಥೇಳಿ ಹೆದರಿಸಿದ್ರು ಅಂಥೇಳಿ ನನ್ನನ್ನು ಬಳಸ್ಕೊಂಡು ಇನ್ನು ತುಂಬ ಜನರಿಗೆ ಟಾರ್ಚರ್ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತಲೂ ಕೂಡ ಈಕೆ ತನ್ನ ಆರೋಪದಲ್ಲಿ ತಿಳಿಸಿದರು.